ದೇವಸ್ಥಾನ ಹೆಂಗಿದೆ ಗೊತ್ತಾ, ನೀವಲ್ಲಿ ನಿಲ್ಸ್ಬಿಟ್ಟು ಮೇಲೆ ಹೋಗೋದಲ್ಲ, ನೀವಲ್ಲಿ ಪಾರ್ಕಿಂಗ್ ಮಾಡಿದ ತಕ್ಷಣ ಕೆಳಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಇದು ತುಂಬ ರೈಡರ್ಸ್ಗಿದೆಲ್ಲ ಗೊತ್ತಿಲ್ಲ ಜಾಗ, ಅಷ್ಟೇ ಅಷ್ಟೇ. ಬಾಯ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ ಜಾಗ ನೋಡಿ. ಸುಮಾರು ಎಷ್ಟು ವರ್ಷ ದೇವಸ್ಥಾನ? ಹೌದಾ? ಅದು ಉದ್ಭವ ಆಗಿರೋದು ಮೂರ್ತಿ? ಲಿಂಗ ಲಿಂಗ ಆ ಕಡೆ ಲಿಂಗ. ಓಕೆ ಓಕೆ. ಇಲ್ಲಿ ಬರೋಕ್ಕೆ ನಿಮಗೆ 2 ರೂಟ್ ಇರುತ್ತೆ. ಒಂದು 5-6 ಬಿಡದಿ ಕಡೆ ಮೈಸೂರು ರೋಡ್ ತೊಗೊಂಡ್ಬನ್ನಿ, ಆರು ಕನಕಪುರ ರೂಟು. ನನ್ನ ಕೇಳಿದ್ರೆ ಕನಕಪುರ ರೂಟೇ ಬೆಸ್ಟು. ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವು. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ನಾವಿವಾಗ ನಿಂತಿದ್ದೀವಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ. ಆ್ಯಂಡ್ ಇಲ್ಲಿಂದ ನಮಗೆ ನಮ್ಮ ಇವತ್ತಿನ ರೈಡ್ ಶುರು ಆಗುತ್ತೆ. ಬನ್ನಿ ಫಸ್ಟು ಹೊರಡೋಣ ಇಲ್ಲಿಂದ. ಇವತ್ತು ನಾವು ರಾಮನಗರ ಕಡೆ ಹೋಗ್ತಾ ಇದ್ದೀವಿ, ಟು ಅ ವೆರಿ ಬ್ಯೂಟಿಫುಲ್ ಲೊಕೇಶನ್ನು. ನೋಡಬೇಕು, ಹೂ ಆಲ್ ಆರ್ ಟರ್ನಿಂಗ್ ಅಪ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ರೈಡ್ಸ್ನ ಸ್ವಲ್ಪ ಅರ್ಲಿ ಶುರು ಮಾಡೋದೇ ಒಳ್ಳೆಯದು. ಯಾಕಂದರೆ ಮಧ್ಯಾಹ್ನ ಆಗ್ತಿದ್ದಂಗೆ 11 ಗಂಟೆ ಮೇಲೇ ಬಿಸಿಲು ಸಿಕ್ಕಾಪಟ್ಟೆ ಶುರು ಆಗಿಬಿಡುತ್ತೆ. ಆ ಒಂದು ಕಾರಣದಿಂದ ಸಮ್ಮರಲ್ಲಿ ಎಲ್ಲನ ರೈಡ್ಸ್ ಮಾಡ್ತೀರಾ ಅಂದರೆ, ಬ್ರೇಕ್ಫಾಸ್ಟ್ ರೈಡ್ಸ್ ಆಗಲಿ ಅಥವಾ ಈ ಥರ ಬೆಂಗಳೂರಲ್ಲಿರೋ ಹತ್ತಿರದ ಲೊಕೇಶನಲ್ಲಿ ನೀವು ಹೋಗಿ ಬರ್ತೀರ ಅಂದರೆ ಒಬ್ಬರೇ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ, ರೆಕಮೆಂಡೆಡ್ ಇಸ್ ಆದಷ್ಟು ಬೆಳಗ್ಗೆ ಬೇಗ ಬಿಡಿ. ಇಲ್ಲಾಂದರೆ ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಎನರ್ಜಿ ಡ್ರೈನ್ ಆಗಿಬಿಟ್ಟಿರುತ್ತೆ ಫುಲ್ಲು. ಪೆಟ್ರೋಲ್ ಎಲ್ಲ ತುಂಬಾಗಿದೆ. ನಾವು ಲಾಸ್ಟ್ ಟೈಮು ಒಂದು ಹಾಸನ ಜಾಗಕ್ಕೆ ಹೋಗ್ಬೇಕಂತ ಪೆಟ್ರೋಲ್ ಹಾಕಿಟ್ಟಿದ್ದು ನಾನು. ಹಂಗೆ ಇತ್ತು ಗಾಡೀಲಿ 2-3 ವಾರದಿಂದ ಎಲ್ಲೋ ರೈಡ್ ಮಾಡಿಲ್ಲ. ಸೊ ಹಾಗಾಗಿ ಪೆಟ್ರೋಲು ಆಲ್ಮೋಸ್ಟ್ ಫುಲ್ ಇದೆ. ಸೊ ಇವತ್ತಿನ ರೈಡ್ಗೆ ನನ್ನ ಪ್ರಕಾರ ಸಾಕಾಗತ್ತೆ ಇಷ್ಟು. ನಾವಿವಾಗ ನಮ್ಮ ಮೀಟಪ್ ಪಾಯಿಂಟ್ ಕಡೆ ಹೊರಟಿದ್ದೀವಿ. ಸೊ ದಟ್ ಅಲ್ಲಿ ಬಾಯ್ಸ್ ಎಲ್ಲ ಅಲ್ಲೇ ಸಿಗ್ತಾರಂತೆ. ಬೈ ದ ವೇ, ಥ್ರಾಟಲ್ ಕೊಟ್ಟಾಗ ನಿಮ್ಗೇನಾದರೆ ಡಿಫ್ರೆಂಟಾಗಿ ಅನಿಸ್ತಿದೆಯಾ? ಸ್ವಲ್ಪ ಸೌಂಡು ಅನಿಸ್ತಾ ಇದ್ದರೆ, ಕೇಳಿಸ್ತಾ ಇದ್ದರೆ ನನಗೂ ಗೊತ್ತಿಲ್ಲ, ನನಗೆ ಎಡಿಟ್ ಮಾಡುವಾಗಲೇ ಗೊತ್ತಾಗುತ್ತೆ. ನಮ್ಮ ಏರ್ ಫಿಲ್ಟರ್ ಕ್ಲೀನಿಂಗ್ ಮಾಡಿದ್ರಲ್ಲ ನಾವು ಲಾಸ್ಟ್ ವ್ಲಾಗಲ್ಲಿ. ಸೊ ಆ ಟೈಮಲ್ಲಿ ನಾವು ನಮ್ಮ TRKಗೆ ಏನಾಗುತ್ತೆ, ಏರ್ ಫಿಲ್ಟರ್ ಬಾಕ್ಸಿಂದ 2 ನಾಸಲ್ಸ್ ಪೈಪ್ ಬಂದಿರುತ್ತೆ. ಅದನ್ನು ನಾವೇನು ಮಾಡಿದ್ದೀವಿ, ಅದು ಈಸಿಲಿ ರಿಮೂವೇಬಲ್ ಆ್ಯಂಡ್ ವಾಪಸ್ ಹಾಕ್ಬೋದು. ಸೊ ಹಾಗಾಗಿ ಆ 2 ಪೈಪ್ನ ಬಿಚ್ಚಿ ಇನ್ನೂ ಸ್ವಲ್ಪ ಫ್ರೀ ಫ್ಲೋ ಮಾಡಿಟ್ಟಿದ್ದೀವಿ. ಅದರಿಂದ ಒಂದಷ್ಟು ಥ್ರಾಟಲ್ ಟ್ವಿಸ್ಟ್ ಮಾಡಿದಾಗ ಒಂದಷ್ಟು ಸೌಂಡ್ ನಮಗೆ ಬರುತ್ತೆ. ಯಾಕಂದರೆ ಸ್ಟಾಕ್ ಎಕ್ಸಾಸ್ಟಲ್ಲಿ ಏನೂ ಬರೋದೇ ಇಲ್ಲಲ್ಲ. ಅಟ್ಲೀಸ್ಟ್ ನಮಗೆ ಫೀಲ್ ಆಗಲಿ ನಾವು ಒಂದು ದೊಡ್ಡ ಗಾಡಿ ಓಡಿಸ್ತಾ ಇದ್ದೀವಿ ಅಂದ್ಬಿಟ್ಟು ಇದೊಂದು ನಮ್ಮ ಮೆಕ್ಯಾನಿಕ್ ಅವರು ಸೊಲ್ಯೂಷನ್ ಕೊಟ್ಟರು ನೋಡಿ. ಓ ನೈಸ್, ಚೆನ್ನಾಗಿದೆ. ಸೊ ಸಿಯರಾ ಫಸ್ಟ್ ಟೈಮ್ ರೋಡಲ್ಲಿ ನೋಡಿಬಿಟ್ಟೆ ಬಾಸ್, ಸಕ್ಕತ್ತಾಗಿದೆ. ಸೊ ಕದಂಬ ವೆಜ್ಜಿಂದ ಆಚೆ ಹೊಡ್ತಾ ಇದ್ದೀವಿ. 1 2 3 4 5 6 ಜನ ಇದ್ದೀವಿ. ಸೊ 2 Z900, 2 ನಿಂಜಾ 1000 SX, ಒಂದು ಹಿಮಾಲಯನು ಮತ್ತು ನಮ್ಮ TRK, ನಮ್ಮ ಟಾರ್ಜನು. ನಾವು ಹೋಗ್ತಾರೋ ಲೊಕೇಶನ್ ಇವಾಗ ಇಲ್ಲಿಂದ ಜಸ್ಟು 1 hour ದೂರದಲ್ಲಿದೆ ಅಷ್ಟೇ.
ಈ ಮೈಸೂರು ರೋಡ್ ಕಡೆಯಿಂದ ಎಲ್ಲಾನು ಹೋಗ್ಬೇಕಂದ್ರೆ ಒಳ್ಳೆ ತಲೆನೋವಪ್ಪ. ಈಗ ಇನ್ನೊಂದು 30 ಕಿಲೋಮೀಟರ್ಸ್ ಬ್ರೋ, 40 ಮಿನಿಟ್ಸ್ ಅಂತ ಇದೆ. ಹಾರ್ಲಿ ಡೇವಿಡ್ಸನ್ ಯಾವುದು ಅಯನ್ ರಾಡ್ ಅಂತ ಯಾವುದೋ ಇರುತ್ತಲ್ಲ, ಹಂಗೆ ಇರೋದು. ಇವರೇನು ಅಲ್ಲಿ ನಿಲ್ಸ್ಕೊಂತವ್ರೆ, ಫೋಟೋ ಗಿಟೋ ತೊಗೊಳ್ತವ್ರೆ? ಓ ಆ ಥರ. ಓ ಅಲ್ಲಿ ನಿಲ್ಸ್ಕೊಂಡು ತೊಗೊತಿದ್ದೀರಾ ಬ್ರೋ? ಹಳ್ಳಿ ಒಳಗಡೆಯಿಂದ ಹೋಗತ್ತೆ ಒಂದು. ಕಾಣಿಸ್ತಾ ಇಲ್ಲ, ಅದೇ ಟೆಂಪಲ್ ರೋಡ್. ಹಿಂಗೆ ಇದೆ ಅಂದ್ಕೊಂಡಿದ್ದೀನಿ. ಹಿಂಗೆ ಇದೆ, ಹಿಂಗೆ. ಆದರೆ ಪೀಸ್ ಲೊಕೇಶನ್. ಇಲ್ಲಿ ಹುಷಾರು, ಸ್ವಲ್ಪ ಮರಳೈತಲ್ಲಿ. ಹೌದು. ಹೆಂಗಿದೆ ಬ್ರೋ ಜಾಗ ನೋಡಿ? ಇಲ್ಲೆಲ್ಲ ನಿಲ್ಸ್ಕೊಂಡು ಫೋಟೋ ತೊಗೊಂಬೋಗ್ಬೇಕಂದ್ರೆ ಲೈನಪ್ ಮಾಡಿ. ಆ ದೇವಸ್ಥಾನ ಹೆಂಗಿದೆ ಗೊತ್ತಾ? ನೀವಲ್ಲಿ ನಿಲ್ಸ್ಬಿಟ್ಟು ಮೇಲೆ ಹೋಗೋದಲ್ಲ, ನೀವಲ್ಲಿ ಪಾರ್ಕಿಂಗ್ ಮಾಡಿದ ತಕ್ಷಣ ಕೆಳಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಇದು ಮೆಟ್ಲು ಹಿಂಗೆ ಕೆಳಗೆ ಇಳಿದ್ಬಿಟ್ಟು ಆಮೇಲೆ ದೇವಸ್ಥಾನ ಇರೋದು. ಇದೊಂದು ದೇವಸ್ಥಾನ ಇದೆ ಇಲ್ಲಿ, ಮುಂದೆ ಕೆಳಗೆ ಇಳಿಬೇಕಷ್ಟೆ. ದಿಸ್ ಈಸ್ ಪಾರ್ಕಿಂಗ್. ಎಲ್ಲಿಗೆ ಹೋಗ್ತಿದ್ದೀರಾ? ಸೂಪರ್. ಅವ್ರು ಅಲ್ಲೇ ಫೋಟೋ ಹಾಕ್ಕೊಂತಾರೆ ಅವರು. ಇವ್ರು ನೋಡಿ ಹೋಗ್ಬಿಟ್ರು. ಆಲ್ ರೈಟ್, ಸೊ ಇದೆ ನಮ್ಮ ಲೊಕೇಶನ್ನು. ತುಂಬ ರೈಡರ್ಸ್ಗಿದೆಲ್ಲ ಗೊತ್ತಿಲ್ಲ ಜಾಗ, ಅಷ್ಟೇ ಅಷ್ಟೇ. ಲೈಕ್ ಡಿಟ್ ಬ್ರೋ? ಸೂಪರ್ ಅಲ್ವಾ? ಬನ್ನಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನೀಟಿಗೆ ಸಿನಿಮ್ಯಾಟಿಕ್ ಶಾಟ್ಸ್ ತೋರಿಸ್ತೀನಿ. ಈಗಲೇ ಬಾಯ್ಸ್ ಎಲ್ಲ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆ ಕಡೆ ಹೋಗಿದ್ದಾರೆ. ನಿತಿನ್ ಅವ್ರು ಮಾತ್ರ ಅವ್ರ ಗಾಡಿ ಹಿಮಾಲಯನ ಅಲ್ಲಿ ತನಕ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಬಾಯ್ಸ್ ಎಲ್ಲ ಫುಲ್ ಖುಷಿಯಾಗ್ಬಿಟ್ಟವ್ರೆ ಜಾಗ ನೋಡಿ. ನಾನು ಅದನ್ನ ಹಿಂಗಿದ್ರು ಶಾರ್ಟ್ ಅದನ್ನು ತಗೊಂಡು ಹಂಗೆ ಹಾಕಿದ್ದೀನಿ, ಇರಬೇಕಿದ್ದು ಎಂಜಾಯ್ಮೆಂಟ್ ಮಾಡಿದ್ದು. ಓಪನ್ ಮಾಡಿದ್ದಾರೆ ದೇವಸ್ಥಾನ. ದೇವಸ್ಥಾನ ಹೆಂಗಂದ್ರೆ ಇಲ್ಲಿಂದ ನೀವು ಮೇಲೆ ಹತ್ಕೊಂಡು ಹೋಗೋದಲ್ಲ, ಮೇಲೆ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಬಂದಿದ ತಕ್ಷಣ ಕೆಳಗೆ ಹೋಗಬೇಕಾಗಿರೋದು ಇದೆ ಫಸ್ಟು. ನಾನು ಈ ಥರ ಹಿಲ್ ಟಾಪ್ ಟೆಂಪಲ್ ನೋಡ್ತಾ ಇರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಕುಡಿದ್ರೆ ಕೋಲ್ಡು, ಅಲ್ಲಿ ಕುಡಿದ್ರೆ ಕಾಯಿಲೆ ಗೀಲೆ ನೆಗಡಿ ನೆಮ್ಮದಿ ಎಲ್ಲ ವಾಸಿ ಆಗುತ್ತೆ. ಋಷಿಶೃಂಗ ಮಹಾಮುನಿಗಳು ತಪಸ್ಸು ಮಾಡಿದ ಜಾಗ ಇದು. ಓಕೆ. ಗವಿಲಿರೋದ್ರಿಂದ ಗವಿರಂಗ ಸ್ವಾಮಿ ಅಂತ ಕರೀತಾರೆ. ಹೌದಾ? ಸುಮಾರು ಎಷ್ಟು ವರ್ಷ ದೇವಸ್ಥಾನ? 16 ರಿನೋವೇಷನ್ ಆಗಿದೆ. ಹೌದಾ? ಆಧಾರವಾಗಿ ಗಣಪ, ಲಕ್ಷ್ಮೀ ದೇವಿ ಮತ್ತೆ ಎಲ್ಲ
ಅದು ಉದ್ಭವ ಆಗಿರೋದು ಮೂರ್ತಿ ಲಿಂಗ ಲಿಂಗ ಆ ಕಡೆ ಆ ಲಿಂಗ. ಓಕೆ ಓಕೆ. ಡೈಲಿ ಪೂಜೆ ಮಾಡ್ತೀರಾ? ಪ್ರತಿದಿನ ಬರ್ತೀವಿ. ವಾರ ಬಂದು ಶನಿವಾರ ಇರೋದು, ಭಾನುವಾರ ಶ್ರವಣ ನಕ್ಷತ್ರ ಇದೆ. ನೆಕ್ಸ್ಟ್ ಒಬ್ರು ಪೂಜೆ ಅಭಿಷೇಕ ಶ್ರಾವಣ ಮಾಸದಲ್ಲಿ ಏನು ವಿಶೇಷತೆ ಇರುತ್ತೆ? ಶ್ರಾವಣ ಮಾಸದಲ್ಲೇ ತುಂಬಾ ವಿಶೇಷ. ತುಂಬಾ ವಿಶೇಷ. ಸಮೇತಸ್ಸೋಮರುಷ್ಣೀಯಂ ಭವಾವಾಚಸ್ಯ ಸಂಗತೆ ಕ್ಷೀರೇಣ ಸ್ಮರಯಾಮಿ. ಸಮೇತಸ್ಸೋಮರುಷ್ಣೀಯಂ ಭವಾವಾಚಸ್ಯ ಸಂಗತೆ ಕ್ಷೀರೇಣ ಸ್ಮರಯಾಮಿ. ಶಂಕರಂ ಸಗರೀಟಮಂಡಲಂ ಸುವೇತವಸ್ತ್ರಂ ಸರಸೇಮಹೇಕ್ಷಣಂ ಸಹರಾವಕ್ಷಸ್ತವಸ್ತುಲಸ್ವೀಯಂ ನಮಾಮಿ ವಿಷ್ಣುಂ ಶಿರಸಾಂ ಚತುರ್ಭುಜಂ ಶ್ರೀಕಾಂತಾಯ ಕಲ್ಯಾಣನಿಧಯೇ ನಿಧಿಗೇರ್ತಿನಂ ಶ್ರೀಮದ್ವೆಂ. ಒಂದು ದರ್ಶನ ತಗೊಂಡಾಯ್ತು, ಅಭಿಷೇಕನೂ ನೋಡಾಯ್ತು, ಒಂದಷ್ಟು ಕಾಂಟ್ರಿಬ್ಯೂಷನ್ನು ಮಾಡಾಯ್ತು ಎಲ್ಲರೂ. ಬರ್ತಾ ಬ್ರಾ ಲೊಕೇಶನ್ ಇವತ್ತ 100%. ಫಸ್ಟ್ ಇಲ್ಟಾಮ್ ಟೆಂಪಲ್ ಇದು. ಈ ಥರ ಕೆಳಗೆ ಹೋಗ್ಬೇಕಾಗಿರೋದು, ಮೇಲೆ ಬಂದೆ. ಹೋಗಿ ಹೋಗಿ. ಸೊ ನೀವು ನೋಡ್ತಾ ಇರ್ಬೋದು ಹೇಗಿದೆ ಲೊಕೇಶನ್ ಅಂತ. ಇನ್ನೇನು ಇಲ್ಲೇ ಒಂದು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡ್ವಿ. ಈಗ ವಾಪಸ್ ಹೋಗ್ತಾಯಿದ್ದೀವಿ. ಬಾಯ್ಸ್ ಈಗಲೇ ಕೆಳಗೆ ಹೋದರು. ಸೊ ಇದೇ ದಾರಿ ದೇವಸ್ಥಾನಕ್ಕೆ ಹೋಗೋದ್ಮೇಲೆ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ಕೆಳಗಡೆ. ಬ್ಯೂಟಿ ಸೂಪರು ನೋಡಿ ಅಲ್ಲಿ. ಸೊ ನಮ್ಮ ಇಂಟರ್ಕಾಮ್ನ ಆನ್ ಮಾಡಿ ರೈಟ್ ಗ್ರಿಡ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ. ವೈದವೇ ನಾವು ಯೂಸ್ ಮಾಡೋದು ಎಲ್ಲರೂ, ನಮ್ಮ ಬಾಯ್ಸ್ ಎಲ್ಲರೂ ಯೂಸ್ ಮಾಡೋದು ಬ್ಲೂ ಆರ್ಮರ್ ಇಂಟರ್ಕಾಮು C30 ಅಂತ ಮಾಡಲ್ ಹೆಸರು. ಸೊ ಈ ಥರ ರೈಡ್ಸ್ ಬಂದಾಗೆಲ್ಲ ಇಂಟರ್ಕಾಮಲ್ಲಿ ಮಾತಾಡ್ಕೊಂಡು ಹೋಗೋದೆ ಆ ಮಜ್ಜಾನೇ ಡಿಫ್ರೆಂಟು. ನಾನು ಅಲ್ಲಿ ರೋಡ್ ಹತ್ರನೇ ಇದ್ದೀನಿ ಬ್ರೋ, ಮೇನ್ ರೋಡಿಗೆ ಬರ್ತಾಯಿದ್ದೀನಿ ಇವಾಗ. ಬಾಯ್ಸ್ ಎಲ್ಲ ಇಲ್ಲಿದ್ದಾರಾ? ಎಲ್ಲಿ ಇವಾಗ? ಕನಕಪುರ ರೂಟ್ ಅಲ್ವಾ? ಕನಕಪುರ ರೂಟು. ಹಾಂ, ಸೊ ಹೋಗ್ತಾ ಇವಾಗ ಕನಕಪುರ ರೋಡ್ ತೊಗೊಳ್ತಾ ಇದ್ದೀವಿ. ಯಾಕಂದರೆ ಮೈಸೂರು ರೋಡಲ್ಲ, ತಲೆನೋವು ಬಿಡದಿ ಕಡೆಯಿಂದ ಹೋಗೋದಲ್ಲ. ಸೊ ದಿಸ್ ಇಸ್ ಲೈಕ್ ಬೆಸ್ಟ್ ರೋಡ್. ಇಲ್ಲಿ ಬರೋಕ್ಕೆ ನಿಮಗೆ 2 ರೂಟ್ ಇರುತ್ತೆ. ಒಂದು 5-6 ಬಿಡದಿ ಕಡೆ ಮೈಸೂರು ರೋಡ್ ತೊಗೊಂಬನ್ನಿ, ಆರು ಕನಕಪುರ ರೂಟು. ನನ್ನ ಕೇಳಿದ್ರೆ ಕನಕಪುರ ರೂಟೇ ಬೆಸ್ಟು. ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವು. ಸೂಪರ್. ಸೊ ಇನ್ನೇನು ಕನಕಪುರದಲ್ಲಿದ್ದೀವಿ. ಇವತ್ತಿನ ರೈಡು ಇಲ್ಲಿಗೆ ಮುಗಿಸೋಣ, ವಾಪಸ್ ಹೋಗ್ತಾಯಿದ್ದೀವಿ. ಅಲ್ಲೇ ಕನಕಪುರದಲ್ಲೇ ಬಿರಿಯಾನಿ ಎಲ್ಲ ಹಾಕ್ಕೊಂಡ್ವಿ. ಅದನ್ನೆಲ್ಲ ಶೂಟ್ ಮಾಡ್ಲಿಕ್ಕೆ ಆಗಿಲ್ಲ, ಬಟ್ ಹೊಟ್ಟೆ ತುಂಬೈತೆ. ಒಂಥರ ಬ್ರಂಚ್ ಥರ ಆಯಿತು. ಟೈಮ್ ಇವಾಗ ಆಲ್ಮೋಸ್ಟ್ 1 ಗಂಟೆ. ಮನೆಗೆ ಹೋಗಿ ಸೇರೋಷ್ಟರಲ್ಲಿ ನಮಗೆ ಒಂದು 2 ಗಂಟೆ ಆಗಿರತ್ತೆ ಅಂದ್ಕೊಳ್ತೀನಿ. ಮನೆಗೆ ಹೋಗಿ ಹೇಗೆ ಮಾಡ್ಕೊಬೇಕು. ಸೊ ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.